ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ನಮ್ಮ ಚಾನಲ್ ಮೇಲೆ ಸುಮಾರು ಚಾನಲ್ಸ್ಗೆ ಆಗಿರುವಂಥ ಇಶ್ಯೂಸ್ನ ಸಾಲ್ವ್ ಮಾಡಿ ಕೊಡ್ತಾ ಇರ್ತೀವಿ. ಆಡ್ಸೆನ್ಸ್ ಬಗ್ಗೆ ಏನೇ ಇಶ್ಯೂ ಇದ್ರೂ ನಾನು ಸರಿ ಮಾಡಿ ಕೊಡ್ತಾ ಇರ್ತೀನಿ. ಸೊ ಅದೇ ರೀತಿ ನನ್ನ ಹತ್ರ ಒಂದು ಚಾನಲ್ ಬಂದಿತ್ತು. ಚಾನಲ್ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಒಂದು ಚಾನಲ್ ಇದೆ, ಮಂತು ಬೀಟ್ಸ್ ಅಂತ. ಇದೊಂದು ಬೇರೆ ಚಾನಲ್ ಇದೆ, ಇಲ್ಲಿ ನೋಡ್ಬೋದು. ಇದೊಂದು ಚಾನಲ್ಗೆ ಪ್ರಾಬ್ಲಮ್ ಇತ್ತು, ಇನ್ ಪ್ರೋಗ್ರೆಸ್ಸಲ್ಲಿದೆ. ಇದಕ್ಕೆ ಮಿನಿಮಮ್ ಒಂದು 8 days ಟೈಮ್ ಬೇಕು. ಇನ್ನು ಬೇರೆ ಚಾನಲ್ ಇನ್ನೊಂದು ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ಈ ಚಾನಲ್ ಓಪನ್ ಮಾಡ್ತೀನಿ. ಸೊ ಈ ಚಾನಲ್ ಮೇಲೆ ನಿಮ್ಮ ಇಶ್ಯೂ ಇತ್ತು ಸ್ನೇಹಿತರೆ. ಈ ರೀತಿ ಏನಾದರೂ ನೀವು ಚಾನಲ್ ಮಾಡ್ತಿದ್ದೀರಾ, ನಿಮಗೂ ಈ ರೀತಿ ಪ್ರಾಬ್ಲಮ್ ಇತ್ತು ಅಂದರೆ ನನ್ನನ್ನು ಸಂಪರ್ಕಿಸ್ಬೋದು. ಇಲ್ಲಿ ನಾನು ಚಾನಲ್ ತೋರಿಸ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್ ಇಲ್ಲಿ ಚಾನಲ್ ತೋರಿಸ್ತೀನಿ, ಮಂತು ಬೀಟ್ಸ್ 01 ಅಂತ. ಈ ಚಾನಲ್ ಮೇಲೆ 9,000 ನಿಯರೆಸ್ಟ್ 10,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಚಾನಲ್ ಮೇಲೆ ಸ್ವಲ್ಪ ಎಡಿಟಿಂಗ್ ಇಮೇಜಸ್ ಯೂಸ್ ಮಾಡಿಕೊಂಡು ಎಡಿಟಿಂಗ್ ಅಲೈಟ್ ಮೋಷನಲ್ಲಿ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಇಲ್ಲಿ ಇವರು ವಿಡಿಯೋ ಹಾಕ್ತಾರೆ. ಸೊ ಹಾಕಿದ್ರು ಕೆಲವೊಂದು ವಿಡಿಯೋದಲ್ಲಿ ಇಶ್ಯೂ ಇತ್ತು, ಹಾಗಾಗಿ ರೀಯೂಸ್ ಕಂಟೆಂಟ್ ಬರ್ತಾ ಇತ್ತು ಸ್ನೇಹಿತರೆ. ಇವರಿಗೆ 3 ತಿಂಗಳಿಂದ ಈ ಇಶ್ಯೂ ಇತ್ತು. ಸೊ ನನ್ನ ಹತ್ರ ಬಂದಿದ್ರು. ನಾನು ಹೇಳಿದ್ದೆ, ಈ ರೀತಿ ಪ್ರಾಬ್ಲಮ್ ಇದೆ ನಿಮ್ಮ ಚಾನಲ್ನಲ್ಲಿ, ಇದು ಸರಿ ಮಾಡಿಕೊಂಡ್ರೆ ಸರಿ ಆಗುತ್ತೆ. ಅಪೀಲ್ ಬಂದಿತ್ತು ಅವರಿಗೆ. ಅವರು ಅಪ್ಲೈ ಮಾಡಿದ್ರು. ಆಮೇಲೆ ಅವರಿಗೆ ಅಪೀಲ್ ಹಾಕಿ ಅಂತ ಬಂದಿತ್ತು. ಬಿಕಾಸ್ ರೀಯೂಸ್ ಕಂಟೆಂಟ್ ಬಂದು ಅಪೀಲ್ ಹಾಕಿ ಅಂತ ಬಂದಿತ್ತು. ಸೊ ಅಪೀಲ್ ಹಾಕಿ ಅಂತ ಬಂದಾಗ ಅವರಿಗೆ ಅಪೀಲ್ ಹಾಕೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಸೊ ನನ್ನ ಹತ್ರ ಬಂದಾಗ ಯಾವ ರೀತಿ ಅಪೀಲ್ ಹಾಕೋದು ಅನ್ನೋದು ಅವರಿಗೆಲ್ಲ ಹೇಳಿಕೊಟ್ಟಿದ್ದೆ. ಬಟ್ ನಾನು ಒಂದು ಸ್ವಲ್ಪ ಚಾನಲ್ ಚೆಕ್ ಮಾಡಿದಾಗ ಚಾನಲ್ನಲ್ಲಿ ಇಶ್ಯೂ ಇತ್ತು. ಸೊ ಅಪೀಲ್ ಬಂದಾಗ ನಾವು ಯಾವುದೇ ರೀತಿಯಿಂದ ಎಡಿಟ್ ಮಾಡ್ದೇ ಅಪೀಲ್ ಹಾಕಿದರೆ ಅದು ರಿಜೆಕ್ಟ್ ಆಗಲ್ಲ, ಇಲ್ಲಾಂದರೆ ರಿಜೆಕ್ಟ್ ಆಗುತ್ತೆ. ಬಿಕಾಸ್ ಅದು ಕಂಡೀಷನ್ಸೇ ಹಂಗಿದೆ. ನೀವು ಅಪೀಲ್ ಬಂದಾಗ ಯಾವುದೇ ರೀತಿ ನೀವು ತಪ್ಪು ಮಾಡಿಲ್ಲ ಚಾನಲ್ ಮೇಲೆ ಅಂದರೆ ಅಪೀಲ್ ಹಾಕ್ಬೋದು. ಬಟ್ ನಿಮ್ಮ ಚಾನಲ್ನಲ್ಲಿ ಏನೇ ಮಿಸ್ಟೇಕ್ ಇದೆ ಅಂದರೆ ಅದನ್ನು ಎಡಿಟ್ ಮಾಡಿಕೊಂಡು ನೀವು ಅಪೀಲ್ ಹಾಕ್ಲಿಕ್ಕೆ ಬರಲ್ಲ. ಅದು ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಒಂದು ಫಸ್ಟ್ ಟೈಮ್ ಹಾಕಿದರೆ ಅದು 30 days ಆಗಿರುತ್ತೆ. ಸೆಕೆಂಡ್ ಟೈಮ್ ಹಾಕಿದರೆ 3 ತಿಂಗಳು ಅಪ್ಲೈ ಮಾಡಲಿಕ್ಕೆ ಬರಲ್ಲ. ಸೊ ಅದೇ ರೀತಿ ಇವರು 2 ಸರಿ ಮಾಡಿದ್ರು. ಹಾಗಾಗಿ 1 ತಿಂಗಳು ಮೀರಿ ಆಮೇಲೆ 3 ತಿಂಗಳಿಗೆ ಇದು ಬಂದಿತ್ತು. ಅಪೀಲ್ ಹಾಕ್ಲಿಕ್ಕೆ ಬರಲ್ಲ. ಈ ರೀತಿ ನಿಮ್ಮ ಚಾನಲ್ನಲ್ಲಿ ಸಮಸ್ಯೆ ಇದೆ, ಅದನ್ನು ಸರಿ ಮಾಡಿಕೊಂಡ್ರೆ ನಾವು ಅಪ್ಲೈ ಮಾಡ್ಬೋದು. ಬಟ್ ಅದು 3 ತಿಂಗಳು ಕಾಯಬೇಕಾಗುತ್ತೆ ಅಂತ ಹೇಳಿದ್ದೆ ಇವರಿಗೆ. ಸೊ ಅದಾದಮೇಲೆ ಇವರು ಆಯಿತು ಸರ್ ಮಾಡೋಣ, ನೀವು ಹೇಗೆ ಹೇಳ್ತೀರಾ ಹಾಗೆ ಅಂತಿದ್ರು. ಸೊ ಆಗ ನಾನು ಒಂದು ಸ್ವಲ್ಪ ಕೆಲವೊಂದಿಷ್ಟು ಕರೆಕ್ಷನ್ ಇತ್ತು ಇವ್ರ ಚಾನಲ್ ಮೇಲೆ, ಏನು ಮಿಸ್ಟೇಕ್ಸ್ ಆಗಿತ್ತು ಅದನ್ನೆಲ್ಲ ಸರಿ ಮಾಡಿ ಅಂತ ಹೇಳಿದ್ದೆ ಅವರಿಗೆ. ಸೊ ಅವರೆಲ್ಲ ಸರಿ ಮಾಡಿದರು. ಆದಾಗ್ಯೂ ಮೊನ್ನೆ 6ನೇ ತಾರೀಕಿಗೆ ಇದು ಅಪ್ಲೈ ಬಂದಿತ್ತು. ಅಪ್ಲೈ ಬಂದ ಮೇಲೆ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಚಾನಲ್ ಮೇಲೆ. ಅದನ್ನು ನಾನು ಎಲ್ಲ ನೋಡಿಕೊಂಡು ಸರಿ ಮಾಡಿ ಈಗ ಅಪ್ಲೈ ಮಾಡಿದ್ದೆ. ಅಪ್ಲೈ ಮಾಡಿದ ಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಇವರು 3-4 ತಿಂಗಳಿಂದ ಸಮಸ್ಯೆಯಲ್ಲಿದ್ದರು. ನನ್ನ ಹತ್ರ ಬಂದ ಮೇಲೆ ನಾನು ಇದನ್ನು ಸರಿ ಮಾಡಿ ಇವ್ರಿಗೆ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು, ವೆಲ್ಕಮ್ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಇಲ್ಲಿ ಬಂದಿದೆ. ಈಗ ಮಾನಿಟೈಸೇಷನ್ ಆನ್ ಆಗಿ ಬಂದಿದೆ. ಇಲ್ಲಿ ನೋಡ್ಬೋದು ನೀವು, ಟೈಮು ಕೂಡ ಇಲ್ಲಿ ನೋಡ್ಬೋದು 6:01 ಬೆಳಿಗ್ಗೆ, ಇವತ್ತೇ ಬೆಳಿಗ್ಗೆ ಬಂದಿದೆ. 5 ಗಂಟೆ ಆಗಿದೆ ಬಂದು. ಸೊ ಇಲ್ಲಿ ಡೇಟ್ ಕೂಡ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ 9/7/2025 ನಾನು ಜಸ್ಟ್ ಈಗ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಮಾನಿಟೈಸೇಷನ್ ಆಗಿ ಬಂದಿದೆ. ಸೊ ಆಗಿರೋ ಇಶ್ಯೂಸ್ನ ತೆಗೆದುಬಿಟ್ಟು ನಾನೀಗ ಈ ಚಾನಲ್ಗೆ ಮಾನಿಟೈಸೇಷನ್ ಮಾಡಿಕೊಟ್ಟಿದ್ದೀನಿ. ಸೊ ಚಾನಲ್ ಕೂಡ ನೀವು ನೋಡ್ಬೋದು. ಈ ಚಾನಲ್ ಮಂತು ಬೀಟ್ಸ್ 01 ಅಂತ ಈ ಚಾನಲ್ ಹೆಸರಿದೆ. ನೀವು ಸರ್ಚ್ ಮಾಡ್ಬೋದು. ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಈ ಚಾನಲ್ ಹೇಗಿದೆ, ಏನು ಮಾಡಿದ್ದಾರೆ. ಈ ರೀತಿ ಏನಾದರೂ ನಿಮ್ಮ ಚಾನಲ್ ಇದೆ, ಇದ್ರ ಮೇಲೆ ಏನಾದರೂ ನಿಮ್ಮ ಸಮಸ್ಯೆ ಆಗಿತ್ತು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇದನ್ನು ಸರಿ ಮಾಡಿ ನಿಮಗೆ ಮಾನಿಟೈಸ್ ಆಗೋ ರೀತಿ ಸಜೆಷನ್ ಕೊಡ್ತೀನಿ. ಕೆಲವೊಮ್ಮೆ ನೋಡಿ ಸ್ನೇಹಿತರೆ, ತುಂಬ ಇಶ್ಯೂಸ್ ಇತ್ತು ಅಂದರೆ ಅದು ಸರಿ ಆಗಲ್ಲ. ಬಟ್ ಸರಿ ಆಗಲ್ಲ ಅಂದರೆ ನಾವು ಅದನ್ನು ಏನಾದರೂ ಮಾಡಿ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಸರಿ ಮಾಡಿಕೊಂಡು ಒಂದು 2 months 3 months ಏನು ಟೈಮ್ ಕೊಟ್ಟಿರ್ತಾರೆ, ಅದರೊಳಗಡೆ ನಮ್ಮ ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿಕೊಂಡು ನಾವು ನಮ್ಮ ಚಾನಲನ್ನು ಮಾನಿಟೈಸ್ ಮಾಡ್ಕೋಬೋದು. ಯಾವುದೇ ಇಶ್ಯೂ ಇಲ್ಲ. ಸಮಸ್ಯೆ ಇರೋದನ್ನು ನಾವು ಕಂಡುಹಿಡ್ಕೊಂಡು ಅದನ್ನು ಸರಿ ಮಾಡಿಕೊಂಡು ಅಪ್ಲೈ ಮಾಡಿದರೆ ಖಂಡಿತ ಚಾನಲ್ ಮಾನಿಟೈಸ್ ಆಗಿ ಬರುತ್ತೆ. ಸೊ ಯಾವುದೇ ರೀತಿಯಿಂದ ಹೋಪ್ ಕಳ್ಕೊಬೇಡಿ. ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ನನ್ನನ್ನು ಸಂಪರ್ಕಿಸಿ. ನಾನು ನಂಬರ್ ಕೊಟ್ಟು ನನ್ನ ಚಾನಲ್ ಮೇಲೆ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನಂಬರ್ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಸೊ ನೋಡಿದರೆ ನಿಮಗೆ ಅಲ್ಲಿ ನಂಬರ್ ಸಿಗುತ್ತೆ. ಅಲ್ಲಿ ನಾನು ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ, ನನ್ನ ಚಾನಲ್ ಮೇಲೆ ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ. ಆ ಪ್ಲೇಲಿಸ್ಟ್ನಲ್ಲಿ 1-2 ವಿಡಿಯೋ ಇದೆ, ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ. ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಆ ಪ್ಲೇಲಿಸ್ಟ್ ಚೆಕ್ ಮಾಡಿದರೆ ನೀವು ಚೆಕ್ ಮಾಡಿದರೆ ಅದರಲ್ಲಿ ನಿಮ್ಗೆ ನಂಬರ್ ಸಿಗುತ್ತೆ. ಆ ನಂಬರ್ ತೊಗೊಂಡು ನೀವು ನನ್ನನ್ನು ಸಂಪರ್ಕಿಸ್ಬೋದು. ಸೊ ಏನೇ ಇಶ್ಯೂ ಇದ್ರೂ ನಾನು ಇಲ್ಲಿ ನೋಡ್ಬೋದು, ಕಾಂಟ್ಯಾಕ್ಟ್ ಮೀ ಅಂತ ಇಲ್ಲಿ ಒಂದು ಪ್ಲೇಲಿಸ್ಟ್ ಇದೆ.
ಈ ಪ್ಲೇಲಿಸ್ಟ್ನಲ್ಲಿ ನೀವು ನೋಡ್ಕೋಬೋದು. ಇಲ್ಲಾಂದರೆ ವಿಡಿಯೋಸ್ ಅಥವಾ ಹೋಮ್ ಟ್ಯಾಬಲ್ಲಿ ಒಂದು ಸ್ವಲ್ಪ ನೀವು ಕೆಳಗಡೆ ಬಂದರೆ ಇಲ್ಲಿ ಜಸ್ಟ್ ಒಂದು ನಿಮಿಷ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಹೋಮ್ ಟ್ಯಾಬಲ್ಲಿ ಹೋಮಲ್ಲಿ ಬಂದಾಗ ನಮಸ್ಕಾರ ಸ್ವಲ್ಪ ಸ್ಕ್ರಾಲ್ ಮಾಡಿ ಯೂಟ್ಯೂಬ್ ಚಾನಲ್ ಬಂದು ಕೆಲವೊಂದಿಷ್ಟು ಪ್ಲೇಲಿಸ್ಟ್ ಇದೆ. ಪ್ಲೇಲಿಸ್ಟ್ನಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಮೀ ಅಂತ ಒಂದು ಸ್ವಲ್ಪ ಇಲ್ಲಿ ಒಂದು 3-4 ವಿಡಿಯೋ ಹಾಕಿದ್ದೀನಿ. ಇದೆಲ್ಲ ನೋಡಿಕೊಂಡು ನೀವು ನಂಬರ್ಸ್ ಕಲೆಕ್ಟ್ ಮಾಡಿಕೊಂಡು ನನ್ನನ್ನು ನೀವು ಸಂಪರ್ಕಿಸ್ಬೋದು. ಇಶ್ಯೂ ಇದ್ದರೆ ನಾನು ಸರಿ ಮಾಡಿ ಕೊಡ್ತೀನಿ. ಇಶ್ಯೂ ಇದ್ದರೆ ಮಾತ್ರ ಸಂಪರ್ಕಿಸಿ. ಇದಕ್ಕೆಲ್ಲ ನಾನು ಚಾರ್ಜ್ ಮಾಡ್ತಿದ್ದೀನಿ ನೋಡಿ. ಚಾರ್ಜ್ ಕೊಡೋಕ್ಕಾಗ್ತಿತ್ತು ಅಂದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ಇದಕ್ಕೆಲ್ಲ ತುಂಬ ಟೈಮ್ ತೊಗೊಳುತ್ತೆ. ನಾನೆಲ್ಲ ಕರೆಕ್ಷನ್ ಮಾಡಿ ಅದು ಇದು ಮಾಡಿ ನಮ್ಮ ಚಾನಲ್ ಸರಿ ಮಾಡಿ ಕೊಡಬೇಕು ಅಂದರೆ ನಂಗೆ ತುಂಬ ಟೈಮ್ ಹೋಗುತ್ತೆ. ಸೊ ಹಾಗಾಗಿ ನೀವೇನಾದರೂ ಚಾರ್ಜ್ ಕೊಡ್ತೀನಿ ಅಂದರೆ ನನ್ನ ಹತ್ರ ನೀವು ಸರಿ ಮಾಡ್ಕೋಬೋದು, ಚಾನಲ್ ಸರಿ ಮಾಡ್ಕೋಬೋದು. ಸೊ ಈ ರೀತಿ ನಾನು ನಂಬರ್ ಕೊಟ್ಟು ಹಾಕಿದ್ದೀನಿ. ಇನ್ನು ಈ ಚಾನಲ್ಗೆ ಮಾನಿಟೈಸೇಷನ್ ಆನ್ ಮಾಡೋಣ. ಇಲ್ಲಿ ಒಂದು ಸ್ವಲ್ಪ ನಿಮ್ಗೆ ತೋರಿಸ್ತೀನಿ. ಚಾನಲ್ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಕಾಂಗ್ರ್ಯಾಚುಲೇಷನ್ಸ್ ಮಂತು ಬೀಟ್ಸ್ 01 ಯು ಆರ್ ನಾವ್ ಎ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಬಂದಿದೆ. ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡ್ತೀನಿ. ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿದರೆ ಮಾನಿಟೈಸೇಷನ್ ಆನ್ ಮಾಡೋಕೆ ಇಲ್ಲೆಲ್ಲ ಆಪ್ಷನ್ ಬರುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆ, ಯು ಆರ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ಇದೆ. ಸೊ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಆನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಬರುತ್ತೆ. ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸೆಪ್ಟ್ ಮಾಡಿದರೆ ಕೆಲವೊಂದಿಷ್ಟು ವಿಡಿಯೋ ಈಗಾಗಲೇ ಹಾಕಿರೋ ವಿಡಿಯೋ ಮೇಲೆ ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕು. ಸೊ ಇಲ್ಲಿ ಮಾನಿಟೈಸ್ ಆನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಆಲ್ರೆಡಿ ಇರುವಂಥ ವಿಡಿಯೋದ ಮೇಲೆ ಇದನ್ನೆಲ್ಲ ಮಾಡೋದಿರುತ್ತೆ. ಇನ್ನು ಮುಂದೆ ನೀವು ವಿಡಿಯೋ ಹಾಕಿದರೆ ಅದಕ್ಕೆಲ್ಲ ನೀವೇ ಮಾನಿಟೈಸೇಷನ್ ಆನ್ ಮಾಡ್ತಾ ಹೋಗಬೇಕು ಪ್ರತಿ ವಿಡಿಯೋಗೂ. ಸೊ ಸ್ಟಾರ್ಟ್ನಲ್ಲಿ ಫುಲ್ ವಿಡಿಯೋಸ್ ಎಲ್ಲ ಇದಕ್ಕೂ ಮಾನಿಟೈಸೇಷನ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋಗೆ ನೀವು ಮ್ಯಾನ್ಯುವಲಿ ಮಾಡ್ಕೋಬೇಕು. ಇನ್ನು ನಾನು ಶಾರ್ಟ್ಸ್ ಫೀಡ್ದು ಏನಿದೆ ಅದನ್ನು ಆನ್ ಮಾಡ್ತಿದ್ದೀನಿ. ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಇಷ್ಟು ಮಾಡಿದರೆ ಸಾಕು, ಇದು ಆನ್ ಆಗಿಬಿಡುತ್ತೆ. ಶಾರ್ಟ್ಸ್ ಫೀಡ್ ಆ್ಯಡ್ಸ್ ಇದು. ಆಮೇಲೆ ಮೆಂಬರ್ಶಿಪ್ ಬೇಕು ಅಂದರೆ ನಾವು ಆನ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಮೆಂಬರ್ಶಿಪ್ ಕೂಡ ಇವರಿಗೆ ಆನ್ ಮಾಡಿ ಕೊಟ್ಬಿಡ್ತೀನಿ. ಸೊ 2 ಲೆವೆಲ್ ಇಲ್ಲಿದೆ, 119 ಮೊದಲೇ ಇದು ಇದೆ. 2 ಎಲ್ಲೊಂದು ಏನಾದರೂ ಒಂದು MB ನಾನು ಬೇಸಿಕ್ ಅಂತ ಒಂದು ನೇಮ್ ಕೊಡಬೇಕು. ಆಮೇಲೆ MB ಅಡ್ವಾನ್ಸ್ ಅಂತ ಒಂದು ನೇಮ್ ಕೊಟ್ಟು ನಾನು ಇದನ್ನು ಆನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಬರುತ್ತೆ. ಅದಾದಮೇಲೆ ಇಲ್ಲಿ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕೆಲವೊತ್ತು ಟೈಮ್ ತೊಗೊಳುತ್ತೆ ಇದು ಅಪ್ರೂವ್ ಆಗಲಿಕ್ಕೆ. ಸೊ ನಾವು ವೇಟ್ ಮಾಡಬೇಕು. ಬಿಕಾಸ್ ಇಲ್ಲಿ ನೋಡಿರಿ, ಯುವರ್ ಲೇಬಲ್ಸ್ ಆರ್ ಇನ್ ರಿವ್ಯೂ ಅಂತ ಬರುತ್ತೆ. ಸೊ ಇದು ಯೂಟ್ಯೂಬ್ ಕಡೆಯಿಂದ ರಿವ್ಯೂ ಅಲ್ಲಿ ಹೋಗಿ ಅಪ್ರೂವ್ ಆಗಿ ಬರಬೇಕು. ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕು. ಆಮೇಲೆ ಸೂಪರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೂಪರ್ಸ್ನಲ್ಲಿ ಕೆಲವೊಂದಿಷ್ಟು ಸೂಪರ್ ಚಾಟು, ಸೂಪರ್ ಸ್ಟಿಕ್ಕರ್ಸು, ಸೂಪರ್ ಥ್ಯಾಂಕ್ಸು ಅಂತ ಇಲ್ಲೆಲ್ಲ ಆಪ್ಷನ್ಸ್ ಇರುತ್ತೆ. ಇದನ್ನೆಲ್ಲ ಎನೇಬಲ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿ ನಾನು ಎನೇಬಲ್ ಮಾಡ್ಕೊಳ್ತಿದ್ದೀನಿ. ಮ್ಯಾನ್ಯುವಲಿ ಒಂದೊಂದು ನೀವು ಎನೇಬಲ್ ಮಾಡ್ಕೋಬೇಕು. ಇಲ್ಲಾಂದರೆ ಒಬ್ಬೊಬ್ಬರಿಗೆ ಒಂದೇ ಕ್ಲಿಕ್ಕಲ್ಲಿ ಆನ್ ಆಗಿಬಿಡುತ್ತೆ. ಸೊ ಈ ರೀತಿ ಮಾಡ್ಕೋಬೋದು. ಸೊ ಬ್ರ್ಯಾಂಡ್ ಕನೆಕ್ಟದ್ದು ಒಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಸೊ ಬ್ರ್ಯಾಂಡ್ ಕನೆಕ್ಟ್ ಕೂಡ ನಾವು ಮಾಡ್ಕೋಬೋದು. ಬ್ರ್ಯಾಂಡ್ ಕನೆಕ್ಟ್ ಮಾಡಲಿಕ್ಕೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ, ಅದು ಕೂಡ ನಾವು ಇಲ್ಲಿ ನೇಮ್ ಹಾಕಿ ಅಂತೂ ಇವ್ರ ಹೆಸರಿದೆ, ನಿಮ್ಮ ಮೇನ್ ಏನು ಹೆಸರಿದೆ ಅದು ಹಾಕಬೇಕು. ಆಮೇಲೆ ಜಿಮೇಲ್ ID ಕೊಡಬೇಕು ಇಲ್ಲಿ. ಸೊ ಜಿಮೇಲ್ ಐಡಿಗೆ ಇಲ್ಲಿ ನಾನು ಜಿಮೇಲ್ ID ಇದೆ, ಇವ್ರ ಜಿಮೇಲ್ ID ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಆಮೇಲೆ ಕಂಪ್ನಿ ನೇಮ್ ಹಾಗೆ ಬಿಟ್ಟರು ನಡೆಯುತ್ತೆ, ಆಪ್ಷನಲ್ ಇರುತ್ತೆ. ಆಮೇಲೆ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಲವೊಂದಿಷ್ಟು ನಿಮ್ಮ ಪ್ರೈಸ್ ಪ್ರಕಾರ ಪ್ರೈಸ್ ಹಾಕಿ. ನಾನಿಲ್ಲಿ 1500, ಆಮೇಲೆ 3000 ಇಲ್ಲಿ 2 ಅಂದರೆ ಶಾರ್ಟ್ ವಿಡಿಯೋಗೆ ಎಷ್ಟು, ಲಾಂಗ್ ವಿಡಿಯೋಗೆ ಎಷ್ಟು. ಲಾಂಗ್ ವಿಡಿಯೋಗೆ 3000 ಹಾಕೋಣ, ಶಾರ್ಟ್ ವಿಡಿಯೋಗೆ 1500 ಹಾಕೋಣ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಆಪ್ಷನಲ್ ಇದೆ, ಮೇಲ್ ID ಇಲ್ಲಾಂದರೆ ಕಾಪಿ ಮಾಡಿರೋದು ಇಲ್ಲಿ ಪೇಸ್ಟ್ ಮಾಡಿ ನೀವು ಡನ್ ಮೇಲೆ ಕ್ಲಿಕ್ ಮಾಡಿ, ಇದು ಆನ್ ಆಗುತ್ತೆ. ಸೊ ಈ ರೀತಿ ಇಷ್ಟು ಮಾಡಿದರೆ ಸಾಕು, ಬ್ರ್ಯಾಂಡ್ ಕನೆಕ್ಟ್ ಮಾಡ್ಕೋಬೋದು. ಇದಿಷ್ಟ ಆಯಿತು. ಸೊ ಈ ರೀತಿ ಮಾನಿಟೈಸೇಷನ್ ಆನ್ ಆಗಿದೆ ಸ್ನೇಹಿತರೆ. ನೀವು ನೋಡ್ಬೋದು ಇಲ್ಲೆಲ್ಲ ಮಾನಿಟೈಸೇಷನ್ ಆಗಿದೆ. ಕೆಲವೊಂದಿಷ್ಟು ವಿಡಿಯೋಸ್ ಪ್ರೈವೇಟ್ಗೆ ಹಾಕಿದ್ದೀನಿ. ಬಿಕಾಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಈ ಚಾನಲ್ನಲ್ಲಿ, ಆಗದೆ ಇರ್ಬೋದು ಅಂತ ಈ ರೀತಿ ಒಂದು ಸ್ವಲ್ಪ ಪ್ರೈವೇಟ್ಗೆ ಹಾಕಿದ್ದೀನಿ. ಪ್ರೈವೇಟ್ ಹಾಕಿದ ಮೇಲೆ ಇಲ್ಲಿಗೆ ವಿಸಿಬಿಲಿಟಿಯಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ವಿಡಿಯೋಸ್ ಇತ್ತು, ಅದನ್ನು ನಾನು ಇಲ್ಲಿ ಪಬ್ಲಿಕ್ ಮಾಡಿದ್ದೀನಿ ಈ ರೀತಿ. ಸೊ ಪಬ್ಲಿಕ್ ಮಾಡಿ ಇದನ್ನು ಆನ್ ಮಾಡಿದ್ದೀನಿ, ಆನ್ ಆಗಿದೆ. ಸೊ ಈ ರೀತಿ ನಿಮ್ಗೇನಾದರೂ ಸಮಸ್ಯೆ ಇತ್ತು ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕು ಅಂದರೆ ಚಾನಲ್ ಕೂಡ ನೀವು ವಿಸಿಟ್ ಮಾಡಿ ನೋಡ್ಬೋದು ಏನು ಚಾನಲ್ ಇದೆ. ಈ ರೀತಿ ನೀವೇನಾದರೂ ಚಾನಲ್ ಮಾಡಿದ್ದೀರಾ, ನಿಮಗೂ ಈ ರೀತಿ ಸಮಸ್ಯೆ ಆಗಿದೆ ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ನಾನು ಆದಷ್ಟು ಇದನ್ನು ಸರಿ ಮಾಡಲಿಕ್ಕೆ
ಟ್ರೈ ಮಾಡ್ತೀನಿ. 99% ನಾನು ಮಾಡ್ತಾ ಇರ್ತೀನಿ. ಒಮ್ಮೊಮ್ಮೆ 1% ನಿಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿತ್ತು ಅಂದರೆ ಅದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. 1% ಕ್ಲಿಯರ್ ಮಾಡಿಕೊಂಡು ನಾವು 100% ಸರಿ ಮಾಡಿಕೊಂಡು ಅಪ್ಲೈ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈ ರೀತಿ ನಿಮ್ಗೇನಾದರೂ ಸಮಸ್ಯೆ ಇತ್ತು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆನ ನಮ್ಮ ಕಡೆಯಿಂದ ಬಗೆಹರಿಸ್ಕೋಬೋದು. ನಂಬರ್ದು ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನೀವು ಬೇಕು ಅಂದರೆ ನನ್ನನ್ನು ಸಂಪರ್ಕಿಸಿ ನಿಮ್ಮ ಕೆಲಸನ ನೀವು ಮಾಡ್ಕೋಬೋದು. ಆದರೆ ಚಾರ್ಜ್ ಮಾತ್ರ ಮಾಡ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನನ್ನ ಸ್ನೇಹಿತರೆ, ನಮಸ್ಕಾರ.